ಒಂದು ತುಂಡು ಬ್ರೆಡ್ ಕೊಡಲಾಗದವರು ಜೀವದಾನ ಮಾಡಬಲ್ಲರೆ? ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ವಿಷಯ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾವೆಲ್ಲ ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರ ಹೆಸರನ್ನು ಕೇಳಿದ್ದೇವೆ. ಜಗತ್ತಿನ ಮೊಟ್ಟ ಮೊದಲ ಹೃದಯ ಕಸಿ ಚಿಕಿತ್ಸೆಯನ್ನು ಮಾಡಿದ ಮಹಾನುಭಾವರು. ಈ ಸೆಪ್ಟೆಂಬರ್ 2001ರಲ್ಲಿ ದಿವಂಗತರಾದ ಡಾಕ್ಟರ್ ಬರ್ನಾರ್ಡ್ ನೂರಾರು ರೋಗಿಗಳಿಗೆ ಜೀವದಾನ ಮಾಡಿದವರು. ಅವರು ತಮ್ಮದೇ ಬದುಕಿನಲ್ಲಿ ನಡೆದ ಘಟನೆಯೊಂದನ್ನು ಹೀಗೆ ವಿವರಿಸಿದ್ದಾರೆ. ನೂರಾರು ಹೃದಯ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದ ಡಾಕ್ಟರ್ಗೆ ಎಂತಹ ರೋಗಿಯಾದರೂ ಸರಿ, ಆತನಿಗೆ ನಾನು ಜೀವದಾನ ಮಾಡಬಲ್ಲೆನೆಂಬ ಅಹಂಭಾವನೆ ಬರಲಾರಂಭಿಸಿತ್ತಂತೆ. ಅಂತಹ ದಿನಗಳಲ್ಲಿ 7 ವರ್ಷ ವಯಸ್ಸಿನ ಬಾಲಕನೊಬ್ಬನನ್ನು ಚಿಕಿತ್ಸೆಗೆ ಕರೆತರಲಾಯಿತು. ಚಿಕಿತ್ಸೆಗೆ ಮುನ್ನ ಮಾಡಬೇಕಾದ ಎಲ್ಲ ಸಿದ್ಧತೆಗಳನ್ನು, ಔಷಧೋಪಚಾರಗಳನ್ನು ಮಾಡಿ ಆಗಿತ್ತು. ಡಾಕ್ಟರ್ ಅವರು ಓಟಿಯೊಳಗೆ ಬಂದರು. ಅಲ್ಲಿ ಮೇಜಿನ ಮೇಲೆ ಮಲಗಿದ್ದ ಬಾಲಕನನ್ನು ನೋಡಿದರು. ಬಾಲಕ ಏಕೋ ಏನೋ ಸಪ್ಪಗಿದ್ದ. ಆತ ಆಪರೇಷನ್ ಬಗ್ಗೆ ಹೆದರಿಕೊಂಡಿರಬಹುದು ಎಂದು ಭಾವಿಸಿದ್ದ ಡಾಕ್ಟರ್, ಹೆದರಬೇಡ ಮಗು, ನಾನು ನೂರಾರು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಜೀವದಾನ ಮಾಡಿದ್ದೇನೆ. ಅದರಲ್ಲಿ ಯಾಕೆ ಇಷ್ಟು ಸಪ್ಪಗಿದ್ದೀಯಾ ಎಂದರು. ಬಾಲಕ ಮೆಲುದನಿಯಲ್ಲಿ, ನಾನು ಬಡ ಕುಟುಂಬದಿಂದ ಬಂದವನು. ನಾನು 3 ದಿನಗಳಿಂದ ಏನೂ ತಿಂದಿಲ್ಲ. ಹೊಟ್ಟೆ ತುಂಬ ಹಸಿಯುತ್ತಿದೆ. ಒಂದು ತುಂಡು ಬ್ರೆಡ್ ನನಗೆ ಕೊಟ್ಟರೆ ನಿಮಗೆ ಆಭಾರಿಯಾಗಿರುತ್ತೇನೆ ಎಂದ. ಡಾಕ್ಟರು, ಆಪರೇಷನ್ನಿಗೆ ಮುಂಚೆ ಏನನ್ನೂ ತಿನ್ನಲು ಕೊಡಲಾಗುವುದಿಲ್ಲ. ನೀನು ಒಂದು ತುಂಡು ಬ್ರೆಡ್ಡಿಗಾಗಿ ಚಿಂತಿಸಬೇಡ. ನನ್ನಿಂದ ಜೀವದಾನ ಪಡೆದು ಚೇತರಿಸಿಕೊಂಡ ಮೇಲೆ ನೀನು ಎಷ್ಟು ತುಂಡು ಬ್ರೆಡ್ ಬೇಕಾದರೂ ತಿನ್ನಬಹುದು ಎಂದರು. ಬಾಲಕ ಸುಮ್ಮನಾದ. ಡಾಕ್ಟರ್ ಅವರು ಚಕಚಕನೆ ಆಪರೇಷನ್ ಪ್ರಾರಂಭಿಸಿದರು. ಆದರೆ ಆಪರೇಷನ್ ನಡೆಯುತ್ತಿದ್ದಂತೆಯೇ ಬಾಲಕ ಸಾವನ್ನಪ್ಪಿದ. ಡಾಕ್ಟರು ಎಷ್ಟು ಪ್ರಯತ್ನಿಸಿದರೂ ಆತನನ್ನು ಬದುಕಿಸಲು ಆಗಲಿಲ್ಲ. ಡಾಕ್ಟರಿಗೂ ಬಹಳ ದುಃಖವಾಯಿತು. ಅವರು ಆಪರೇಷನ್ ಮಾಡುವುದು ನಾನು, ಆದರೆ ಪ್ರಾಣ ಉಳಿಸುವವನು ದೇವರು. ಇದನ್ನು ಮರೆತು ನಾನೇ ಜೀವದಾನ ಮಾಡುತ್ತಿದ್ದೇನೆ ಎಂದು ಅಹಂಕಾರ ಪಟ್ಟುಕೊಂಡೆನಲ್ಲ. ಒಂದು ತುಂಡು ಬ್ರೆಡ್ ಕೂಡ ಕೊಡಲಾಗದ ನಾನು ಜೀವವನ್ನೇ ಕೊಡುತ್ತೇನೆಂದು ಭಾವಿಸುವುದು ಸರಿಯಲ್ಲ ಎಂಬ ವಿಚಾರ ಲಹರಿ ಅವರ ಮನದಲ್ಲಿ ಬಂದಿತು. ಡಾಕ್ಟರು ಕೂಡ ಸಪ್ಪೆ ಮುಖದೊಂದಿಗೆ ಆಪರೇಷನ್ ಥಿಯೇಟರ್ನಿಂದ ಹೊರಕ್ಕೆ ಬಂದರು. ಅದೇ ಕೊನೆ. ನಾನು ಜೀವ ಉಳಿಸುವವನು, ಜೀವದಾನ ಮಾಡುವವನು ಎಂಬ ಭಾವನೆ ಎಂದೂ ಅವರ ಮನದಲ್ಲಿ ಸುಳಿಯಲಿಲ್ಲವಂತೆ. ಮುಂದೆ ಡಾಕ್ಟರ್ ಬರ್ನಾರ್ಡ್ ಇನ್ನೂ ಹೆಚ್ಚಿನ ಖ್ಯಾತಿಯನ್ನು ಪಡೆದರು. ಅವರು ಓಟಿಯಲ್ಲಿ ಮಾಡುವ ಶಸ್ತ್ರಚಿಕಿತ್ಸೆಯನ್ನು ಹೊರಗಡೆ ದೂರದರ್ಶನದ ಮೂಲಕ ನೂರಾರು ಜನ ವೈದ್ಯರುಗಳು ಕುಳಿತು ನೋಡುತ್ತಿದ್ದರಂತೆ. ಯಾರಾದರೂ ಅವರನ್ನು ಓಟಿಯಲ್ಲಿ ಯಾರ್ಯಾರು ಇರುತ್ತಾರೆಂದು ಕೇಳಿದರೆ ಡಾಕ್ಟರು ಮುಗುಳ್ನಗುತ್ತಾ, 3 ಖಂಡಿತ ಇರುತ್ತಾರೆ. ಒಬ್ಬರು ಚಿಕಿತ್ಸೆಗೊಳಗಾಗುವ ರೋಗಿ, ಮತ್ತೊಬ್ಬರು ವೈದ್ಯನಾದ ನಾನು, 3ನೆಯವರು ಆ ಭಗವಂತ. ಆತನ ದಯೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುವುದು ಹೇಗೆ ಎನ್ನುತ್ತಿದ್ದರಂತೆ. ನಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುವುದು ನಮ್ಮ ಕೈಯಲ್ಲಿದೆ. ಆದರೆ ಅದರ ಫಲಾನುಫಲ ನಮಗೆ ಕಾಣದ ಮತ್ತೆ ಯಾವುದೋ ಒಂದು ಶಕ್ತಿಯ ಕೈಯಲ್ಲಿದೆ. ಇದನ್ನೇ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಮಾತುಗಳು ಹೇಳಲ್ಪಟ್ಟಿದೆ ಅಲ್ಲವೇ? ನಾವು ನಮ್ಮ ಬದುಕಿನಲ್ಲಿ ಯಾವುದೇ ಕಾಯಕದಲ್ಲಿ ತೊಡಗಿರಬಹುದು. ಅದನ್ನು ಶ್ರದ್ಧೆಯಿಂದ ಮಾಡುವುದಷ್ಟೇ ನಮ್ಮ ಹಕ್ಕು. ಆ ಕಾಯಕದ ಫಲ ಇಂಥದ್ದೇ ಆಗಬೇಕೆನ್ನುವ ಹಕ್ಕಾಗಲಿ, ನನ್ನಿಂದಲೇ ಇಂತಹ ಶುಭ ಫಲ ಸಿಕ್ಕಿದೆ ಎಂಬ ಅಹಂಭಾವನೆಯ ಹಕ್ಕಾಗಲಿ ನಮಗಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.